ಕನ್ನಡ ಸಿನಿಮಾಗಳು ಅಥವಾ ಕನ್ನಡ ಚಿತ್ರರಂಗ ಅಂತಂದರೆ ಒಂದಷ್ಟು ಜನ ಮೂಗು ಮುರಿತಿದ್ರು. ಕನ್ನಡನ ಕನ್ನಡ ನಾವು ಆ ಸಿನಿಮಾಗಳನ್ನ ನೋಡಲ್ಲಪ್ಪ, ಕನ್ನಡ ಸಿನಿಮಾಗಳ ಏನು ಚೆನ್ನಾಗಿರುತ್ತೆ, ಸುಮಾರಾಗಿರುತ್ತೆ ಸಿನಿಮಾಗಳು ಅಂತ ಅಂತಿದ್ರು. ಇನ್ನು ಒಂದಷ್ಟು ಕನ್ನಡ ಒಂದಷ್ಟು ಚಿತ್ರಗಳು ಎಂಟ್ರಿ ಕೊಟ್ಟು ಸೊ ಆವಾಗ ಶುರುವಾಯಿತು ನೋಡಿ ಕನ್ನಡದ ಹೈಪ್. ಕನ್ನಡ ಅಂತಂತಂದರೆ ಬೇರೆ ಲೆವೆಲ್ಲಿಗೆ ತೊಗೊಂಡೋದ್ರು, ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಮಾತಾಡೋಂಗಾಯಿತು. ಅಂದರೆ ಕಾಂತಾರ ಚಾಪ್ಟರ್ 3ಗೆ ದೈವದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡ ಸಿನಿಮಾಗಳು ಅಥವಾ ಕನ್ನಡ ಚಿತ್ರರಂಗ ಅಂತಂದರೆ ಒಂದಷ್ಟು ಜನ ಮೂಗು ಮುರಿತಿದ್ರು. ಕನ್ನಡನ ಕನ್ನಡ ನಾವು ಆ ಸಿನಿಮಾಗಳನ್ನ ನೋಡಲ್ಲಪ್ಪ, ಕನ್ನಡ ಸಿನಿಮಾಗಳ ಏನು ಚೆನ್ನಾಗಿರುತ್ತೆ, ಸುಮಾರಾಗಿರುತ್ತೆ ಸಿನಿಮಾಗಳು ಅಂತ ಅಂತಿದ್ರು. ಒಂದಷ್ಟು ಸಿನಿಮಾಗಳು ತೆರೆ ಮೇಲೆ ಬಂತು. KGF ಆಗಿರಬಹುದು, ಕಾಂತಾರ ಆಗಿರಬಹುದು, ಇನ್ನು ಒಂದಷ್ಟು ಕನ್ನಡ ಒಂದಷ್ಟು ಚಿತ್ರಗಳು ಎಂಟ್ರಿ ಕೊಟ್ಟು ಸೊ ಆವಾಗ ಶುರುವಾಯಿತು ನೋಡಿ ಕನ್ನಡದ ಹೈಪ್. ಕನ್ನಡ ಅಂತಂತಂದರೆ ಬೇರೆ ಲೆವೆಲ್ಲಿಗೆ ತೊಗೊಂಡೋದ್ರು, ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಮಾತಾಡೋಂಗಾಯಿತು ಸಿನಿಮಾಗಳಿಂದ. ಸೊ ಬಹಳಷ್ಟು ಖುಷಿ ಆಯಿತು ಒಂದಷ್ಟು ಜನರಿಗೆ. ಕನ್ನಡ ಅಂತಂದರೆ ಹಂಗೆ ಮಾಡ್ತಿದ್ರು, ಕನ್ನಡ ಸಿನಿಮಾಗಳಂದರೆ ಹೆಂಗೆ ಮಾಡ್ತಿದ್ರು, ಕನ್ನಡ ಸೆಲೆಬ್ರಿಟಿಗಳಂತಂದರೆ ವ್ಯಾಲ್ಯೂ ಇರ್ತಿರಲಿಲ್ಲ. ಈಗ ಕನ್ನಡದವರೆಲ್ಲ ತಮಿಳಿಗೆ ಹೋಗಬೇಕು, ಹಿಂದಿಗೆ ಹೋಗಬೇಕು, ತುಳುಗೆ ಹೋಗಬೇಕು, ತೆಲುಗುಗೆ ಹೋಗಬೇಕು, ಮಲಯಾಳಂಗೆ ಹೋಗಬೇಕು ಅಂತಂತಿದ್ರು. ಈಗ ಅಲ್ಲಿರೋರೆಲ್ಲ, ಬೇರೆ ಇಂಡಸ್ಟ್ರಿಯಲ್ಲಿ ಇರೋರೆಲ್ಲರೂ ಕೂಡ ನಾವು ಕನ್ನಡದಲ್ಲಿ ಆ್ಯಕ್ಟ್ ಮಾಡಬೇಕು, ಇಂಥ ಸೆಲೆಬ್ರಿಟಿ ಜೊತೆ ನಾವು ಕೂಡ ವರ್ಕ್ ಮಾಡಬೇಕು, ಸ್ಕ್ರೀನಿನ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನೋದಕ್ಕೆ ಕಾರಣನೇ ಒಂದಷ್ಟು ಸಿನಿಮಾಗಳು. ಅದರಲ್ಲಿ KGF ಆಗಿರಬಹುದು, ಕಾಂತಾರ ಆಗಿರಬಹುದು, ಕಾಂತಾರ 1, 2. ಈಗ ಎಲ್ಲದಕ್ಕಿಂತ ಮುಖ್ಯವಾಗಿರೋ ವಿಚಾರ ಏನಂತಂದರೆ ಕನ್ನಡ ಚಾಪ್ಟರ್ ಅಂದರೆ ಕಾಂತಾರ ಚಾಪ್ಟರ್ 3ಗೆ ದೈವದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಆ ಸಿನಿಮಾ ತಂಡಕ್ಕೆ ಎಷ್ಟು ಖುಷಿಯಾಗಿದೆಯೋ ಇಲ್ವೋ, ಒಂದಷ್ಟು ನಮ್ಮಂಥ ಅಭಿಮಾನಿಗಳಿಗೆ ಆ ಸಿನಿಮಾಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರೋದು ಬಹಳಷ್ಟು ಖುಷಿಯಾಗಿದೆ. ಕಾಂತಾರ 2ನ ಮೊದಲು ನೋಡಿದ್ವಿ, ಕಾಂತಾರ 1 ರೀಸೆಂಟಾಗಿ ರಿಲೀಸ್ ಆಯಿತು, ಸೂಪರ್ ಹಿಟ್ ಆಯಿತು. ಸೊ ಎಲ್ಲರೂ ಕೂಡ ನೋಡಿರ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಫೈನಲ್ ಆಗಿ ಕಾಂತಾರ 3ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮೊನ್ನೆ ತಾನೇ ಅರಕೆಯನ್ನು ತೀರಿಸೋದಕ್ಕೆ ಶೆಟ್ರಾಗಿರಬಹುದು, ಅವರ ಹೆಂಡತಿ ಆಗಿರಬಹುದು, ಅಥವಾ ಒಂದಷ್ಟು ನಿರ್ಮಾಪಕರಾಗಿರ್ಬೋದು, ಅವರು ಇವರೆಲ್ಲ ಸೇರಿಕೊಂಡು ಹೋಗಿದ್ರು. ಸೊ ಆಗ ನೀವು ನೋಡಿರಬಹುದು ಅಲ್ಲಿ ದೈವ ಯಾವ ರೀತಿಯಾಗಿ ರಿಯಾಕ್ಟನ್ನು ಮಾಡ್ತು. ಶೆಟ್ರು ಅವರ ಕೈನ ಇಟ್ಕೊಂಡು ಅವರಿಗೆ ಹೇಳೋವಂಥದ್ದಾಗಿರ್ಬೋದು, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಂತಾಗಿರ್ಬಹುದು, ಅದೆಲ್ಲ ಅದ್ಭುತವಾಗಿತ್ತು ನೋಡೋದಕ್ಕೆ. ಪಂಜುರ್ಲಿ ಆಗಿರಬಹುದು, ಕೋಲ ಆಗಿರಬಹುದು, ಒಂದಷ್ಟು ದೈವಗಳು ಅಂತ ಬಂದಾಗ ಅದು ಆ ಭಾಗದಲ್ಲಿ ಮಂಗಳೂರಿನಲ್ಲಿ ನೋಡೋದಕ್ಕೆ ಅದ್ಭುತ ಅಂತ ಹೇಳಬಹುದು. ಕೆಲವರಿಗೆಲ್ಲ ಡೈರೆಕ್ಟಾಗಿ ನೋಡುವಂತಹ ಅವಕಾಶಗಳು ಸಿಕ್ಕಿಲ್ಲ, ಎಲ್ಲಿಂದನೋ ನೋಡೋದಕ್ಕೋಸ್ಕರ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, TV ಆಗಿರ್ಬೋದು, ಒಂದಷ್ಟು ಜನ ನೋಡಿದ್ದೀವಿ, ಖುಷಿನೂ ಪಟ್ಟಿದ್ದೀವಿ ಅದನ್ನೆಲ್ಲ ನೋಡಿ. ಫೈನಲ್ ಆಗಿ ಚಾಪ್ಟರ್ 3ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರೋದು ಎಲ್ಲರಿಗೂ ಕೂಡ ಖುಷಿಯಾಗಿದೆ. ಈ ಹರಕೆ ನೇಮೋತ್ಸವದಲ್ಲಿ ಈ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿರೋದು ಹರಕೆ ತೀರ್ಸಕ್ಕಿತ್ತು ಅಂತ ಹೇಳ್ಬಿಟ್ಟು ರಿಷಬ್ ಶೆಟ್ರ್ ಆಗಿರ್ಬಹುದು, ಹೆಂಡತಿ ಆಗಿರ್ಬಹುದು, ಇವರೆಲ್ಲ ಹೋದಾಗ ಸೊ ಆಗ KGF ಚಾಪ್ಟರ್ 3ನ ತೆಗಿಬಹುದಾ ಅಂತ ದೈವದ ಮುಂದೆ ಕೇಳಿದಾಗ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ. ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿಯಾಗಿದೆ. ಡಿಸೆಂಬರ್ 4ನೇ ತಾರೀಕು ಮಧ್ಯರಾತ್ರಿಯವರೆಗೂ ಪಂಜುರ್ಲಿಯ ಅದೇನದು ಬಂಟ ಕೋಲ ಅಂತ ಏನು ಹೇಳ್ತಾರೆ ಅದು ನಡೀತು. ಆ ನಂತರ ಏನಿದೆ ಅರ್ಕೆನ ತೀರ್ಸೋಕೆ ಹೋಗಿದ್ರು. ಅಂದರೆ ಚಾಪ್ಟರ್ 1 ಈಗ ರೀಸೆಂಟಾಗಿ ಬಂದಿದ್ದು ಚಾಪ್ಟರ್ 1. ನಾವು ಅಂದ್ಕೊಂಡಿದ್ವಿ ಫಸ್ಟ್ ಬಂದಿದ್ದು 1, ಸೆಕೆಂಡ್ ಬಂದಿದ್ದು 2 ಅಂತ. ಬಟ್ ಶೆಟ್ರೆ ಒಂದ್ಸಲ ಇದು ಮಾಡಿದರು, ಫಸ್ಟ್ ಬಂದಿದ್ದು 2, ಆ್ಯಕ್ಚುಲಿ ಈಗ ಬರ್ತಿರೋದು 1 ಅಂತ ಹೇಳ್ಬಿಟ್ಟು. ಸೊ 1 ಚಾಪ್ಟರು ಅದು ಸಕ್ಸಸ್ಸಿಗೋಸ್ಕರ ಅರ್ಕೆನ ತೀರ್ಸೋಕೆ ಹೋಗಿದ್ರು. ಆಗ ಈ ಒಂದು ವಿಚಾರಗಳೆಲ್ಲ ಮುನ್ನೆಲೆಗೆ ಬಂತು. ಸೊ ರಿಷಬ್ ಶೆಟ್ರು ಭಾಗಿಯಾಗಿದ್ದರು, ಅದ್ರ ಜೊತೆಗೆ ಒಂದಷ್ಟು ಜನ ಭಾಗಿಯಾಗಿದ್ದರು ಅಲ್ಲಿಗೆ. ಅದಾದ ನಂತರ ಚಾಪ್ಟರ್ 1 ಚಿತ್ರತಂಡಕ್ಕೆ ಸಾಕಷ್ಟು ಅಡೆತಡೆಗಳು ಬಂದಿದ್ವು. ಅಂದರೆ ಸಿನಿಮಾ ಶೂಟಿಂಗಲ್ಲಿ ನೋಡಿರ್ಬೋದು ಎಷ್ಟು ಜನ ಕಲಾವಿದರನ್ನ ಇಟ್ಕೊಂಡು ಆ ಸಿನಿಮಾ ಶೂಟಿಂಗ್ ಆಗಿದೆ ಅಂದರೆ ಕಣ್ಣು ಮಿಟಕ್ಸ್ಬಿಡೋಷ್ಟೊಳಗಡೆ ಒಂದಷ್ಟು ಜನ ಪಾಸ್ ಆಗಿಬಿಡೋರು, ನೂರಾರು ಜನ ಪಾಸ್ ಆಗಿಬಿಡೋರು, ಗೊತ್ತೇ ಆಗ್ತಿರ್ಲಿಲ್ಲ. ಅಷ್ಟು ಸೆಲೆಬ್ರಿಟೀಸ್ನ ಇಟ್ಕೊಂಡು ಒಂದು ಸಿನಿಮಾನ ಮಾಡೋದು ಅಂತಂದರೆ ಅದು ಅಸಾಧ್ಯವಾದ ಕೆಲಸನ ಸಾಧ್ಯ ಮಾಡಿದ್ದಾರೆ ಇವರು ಅಂತಲೇ ಹೇಳ್ಬಹುದು. ಈ ಚಾಪ್ಟರ್ ಫಸ್ಟ್ ಬಂತಲ್ಲ, ಫುಲ್ಲು ಚಾಪ್ಟರ್ 2 ಅಂತ ಏನು ಹೇಳ್ತೀವಿ, ಫಸ್ಟ್ ಬಂದಿದ್ದನ್ನು ಚಾಪ್ಟರ್ 1 ಅಂತಲೇ ಹೇಳ್ಬಿಡೋಣ. ಚಾಪ್ಟರ್ 1 ಏನು ಬಂತು, ಆಗ ಒಂದಷ್ಟು ಜನ ಸೆಲೆಬ್ರಿಟೀಸ್ನೆಲ್ಲ ಇಟ್ಕೊಂಡು, ಆ್ಯಕ್ಟರ್ಗಳನ್ನೆಲ್ಲ ಇಟ್ಕೊಂಡು ಮ್ಯಾನೇಜ್ ಮಾಡೋದಕ್ಕೆ ಈಸಿ ಆಗಿದೆ. ಬಟ್ ಅದು ಕೂಡ ಸೂಪರ್ ಹಿಟ್ ಆಯಿತು, ಸೂಪರಾಗಿತ್ತು ಸಿನಿಮಾ ಅಂತಲೇ ಹೇಳ್ಬಹುದು. ಈ ಮೊನ್ನೆ
ಮೊನ್ನೆ ರಿಲೀಸ್ ಆಗಿದ್ದಂತಹ ಸಿನಿಮಾಗೆ ಅಷ್ಟೊಂದೆಲ್ಲ ಕಲಾವಿದರುಗಳನ್ನ ಹಾಕ್ಕೊಂಡು ಅವ್ರಿಗೆ ಊಟ ತಿಂಡಿ ನೀರು ಸಮ್ಟೈಮ್ಸ್ ಸ್ಟೇಯಿಂಗು, ಹಾಗೆ ಅವರ ಮಡದಿ ಅವರು ಮಕ್ಕಳನ್ನ ಪಾಪ ಸ್ಕೂಲ್ ಬಿಡಿಸ್ಕೊಂಡು ಅಲ್ಲಿ ಯಾವುದೋ ಒಂದು ಊರಿಗೆ ಸೇರಿಸ್ಕೊಂಡು, ಊರಲ್ಲಿ ಒಂದು ಸ್ಕೂಲಿಗೆ ಸೇರಿಸ್ಕೊಂಡು ಗಂಡನಿಗೋಸ್ಕರ ತಂಡಕ್ಕೋಸ್ಕರ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಕಾಸ್ಟ್ಯೂಮ್ನ ಡಿಸೈನ್ ಮಾಡಿ ಎಷ್ಟೆಲ್ಲ ಎಫರ್ಟ್ ಹಾಕಿದ್ದಾರೆ. ಕಾಂತಾರ ಸಿನಿಮಾದ ಒಂದಷ್ಟು ವೀಡಿಯೋಗಳೆಲ್ಲ ಫೋಟೋಸ್ ಎಲ್ಲ ವೈರಲ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರು ಎಷ್ಟು ಎಫರ್ಟ್ ಹಾಕ್ತಿದ್ದಾರೆ, ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೋಡೋದಕ್ಕೆ ಬಹಳ 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 ಖುಷಿ ಆಯಿತು, ಹೆಮ್ಮೆ ಆಯಿತು. ನಮ್ಮ ಕನ್ನಡದ ಸಿನಿಮಾ ಹೀಗೆಲ್ಲ ಬರ್ತಿದೆಯಾ, ಇದಕ್ಕೂ ಮೇಲೆ ತೊಗೊಂಡು ಹೋಗ್ತಿದ್ದಾರಲ್ಲ. ನಾವು ಯಾರ ಮುಂದೆನಾದರೂ ಹೈದರಾಬಾದ್ ಹೋಗಲಿ ಅಥವಾ ಬೇರೆ ಎಲ್ಲೇ ಹೋಗಲಿ ಹೋದಾಗ ನಾವು ಕನ್ನಡದವರು KGF, ಕಾಂತಾರ, ಸೂಪರ್ ಮೂವಿ ಇದೇ ಥರ ಹೇಳ್ತಾರೆ. ಮುಂಚೆ ಎಲ್ಲ ಕನ್ನಡದವರ ಅಂತ ಹೇಳೋರು. ಬಟ್ ಈ ಎಲ್ಲ ಸಿನಿಮಾಗಳು ಬಂದು ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಬರೀ ಸಿನಿಮಾ ತಂಡಕ್ಕೆ ಮಾತ್ರ ಅಲ್ಲ, ಎಲ್ಲ ವಿಶ್ವದಾದ್ಯಂತ ಇದೆಲ್ಲ ಫುಲ್ ಸಿಕ್ಕಾಪಟ್ಟೆ ಈ ಸಿನಿಮಾ ಚೆನ್ನಾಗಿದೆ ಅಂತ ಎಷ್ಟು ವೈರಲ್ ಆಗ್ತಿದೆಯೋ ಅಷ್ಟು ನಮಗೆ ಹೆಮ್ಮೆ, ಅದ್ರ ಜೊತೆಗೆ ಖುಷಿ ಅಂತಲೂ ಹೇಳಬಹುದು. ಇಷ್ಟೆಲ್ಲ ವಿಚಾರಗಳು ಯಾಕೆ ಬಂತು ಅನ್ನೋದಾದರೆ, ಈ ಸಿನಿಮಾ ಶೂಟಿಂಗ್ ವೇಳೆ ಒಂದಷ್ಟು ಅವಘಡಗಳು, ವಿಘ್ನಗಳು, ಬೇಡವಾಗಿರುವಂತಹ ವಿಚಾರಗಳು ಸೆಟ್ಟಲ್ ಆಗಿರಬಹುದು, ಒಂದಷ್ಟು ಕಡೆಗಳಲ್ಲಿ ನಡೆದಿದೆ. ಆಗ ಹೊಂಬಾಳೆ ಪ್ರೊಡಕ್ಷನ್ ಅವರು ಸಾಕಷ್ಟು ಕಡೆ ಹರಕೆಯನ್ನು ಹೊತ್ತಿದ್ರಂತೆ. ಯಾವುದೇ ವಿಘ್ನಗಳಿಲ್ಲದೆ ಸಿನಿಮಾ ಶೂಟಿಂಗ್ ಚೆನ್ನಾಗಾಗಬೇಕು, ಸಿನಿಮಾ ತುಂಬ ಚೆನ್ನಾಗಿ ಬರಬೇಕು, ಯಾವುದೇ ವಿಘ್ನಗಳು ಅಡಚಣೆಗಳು ಇಲ್ದಲೆ ನೀಟಾಗಿ ಸಾಗಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಕಡೆ ಹರಕೆಯನ್ನು ಮಾಡ್ಕೊಂಡಿದ್ರು. ಅದರಲ್ಲಿ ಇದು ಕೂಡ ಒಂದಾಗಿತ್ತು. ಫೈನಲ್ ಆಗಿ ಹರಕೆಯನ್ನು ತೀರಿಸಿದ್ದಾರೆ. ಅದರ ಜೊತೆಗೆ ಚಾಪ್ಟರ್ 3ಗೆ ದೈವ ಒಪ್ಪಿಗೆಯನ್ನು ಕೂಡ ಕೊಟ್ಟಿದೆ. ಸೊ ಫೈನಲಿ KGF 1, 2 ಹಾಗೆ ಈಗ ಬರ್ತಿರುವಂತಹ 3 ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸಾಕಷ್ಟು ಜನರಿಗೆ ಏನಿರ್ಬೋದು 1 ಕಂಪ್ಲೀಟಾಗಿ ಬೇರೆ ಇತ್ತು, 2 ಕಂಪ್ಲೀಟಾಗಿ ಬೇರೆ ಇತ್ತು, ಎಲ್ಲೋ ಒಂದು ಕಡೆ ಟಚ್ ಅನ್ನೋದು ಬಿಟ್ಟರೆ ಕಂಪ್ಲೀಟ್ ಟಚ್ ಎಲ್ಲೂ ಸಿಕ್ಕಲಿಲ್ಲ. ಸೊ 3 ಹೆಂಗೆ ಬರ್ಬೋದು, ಯಾವ ರೀತಿಯಾಗಿರಬಹುದು, ಯಾರೆಲ್ಲ ಆ್ಯಕ್ಟ್ ಮಾಡಬಹುದು, ಅದರಲ್ಲಿ ಹೀರೋಯಿನ್ ಆಗಿರ್ಬೋದು, ಹೀರೋಯಿನ್ ಏನು ರಿಷಬ್ ಶೆಟ್ಟರು ಅಂತಲೇ ಹೇಳ್ಬೋದು, ಹೀರೋಯಿನ್ ಯಾರು ಬರಬಹುದು, ಯಾರೆಲ್ಲ ಕಲಾವಿದರು ಚೇಂಜ್ ಆಗಬಹುದು ಅಥವಾ ಇದ್ದವ್ರನ್ನೇ ಕ್ಯಾರಿ ಮಾಡ್ತಾರೆ, ಒಂದಷ್ಟು ಕುತೂಹಲ ಎಲ್ಲರಲ್ಲೂ ಇದೆ, ನನ್ನಲ್ಲೂ ಕೂಡ ಇದೆ. ತಮಗೇನನ್ಸುತ್ತೆ ಕಾಂತಾರ ಚಾಪ್ಟರ್ 3 ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.